students. This is our science class. So we already started the teeth and tongue lesson. So many things we discussed in this lesson already. So this is the good time to recall the yesterday class. Once again we have to recall now. Children, all of you observe your textbook page number 187. Okay, good. So in our yesterday class we discussed about the what? We discussed about permanent teeth. We discussed a lot of things related to permanent teeth. So children, you already know the what is permanent teeth ಅಲ್ವಾ? ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಪರ್ಮನೆಂಟ್ ಟೀತ್ ಅಂದ್ರೆ ಏನು ಅಂತ. ಅಂದ್ರೆ ನಿಮ್ಮ ಟೆಂಪ್ರವರಿ ಟೀತ್ ಅಂದ್ರೆ ಏನು, ಈ 6 to 12 ಇಯರ್ಸ್ ಆದ್ಮೇಲೆ ಬರ್ತಕ್ಕಂಥ ಹಲ್ಲುಗಳನ್ನ ನಾವು ಪರ್ಮನೆಂಟ್ ಟೀತ್ ಅಂತ ಕರಿತೀವಿ ಅಲ್ವಾ? ಸೊ ಬಿಟ್ವೀನ್ ದಿ ಏಜ್ ಆಫ್ 6 and 12 ಇಯರ್ಸ್ ಅಲ್ವಾ? ಸೊ ಬಿಟ್ವೀನ್ ದಿ ಏಜ್ ಆಫ್ 6 to 12 years. So the milk teeth fall out one by one ಅಲ್ವಾ? ಅಂದ್ರೆ ಈ ಒಂದು 6 to 12 years 6 ರಿಂದ 12 ವರ್ಷ ಈ ಒಂದು ಏಜ್ ನ ಮಧ್ಯಭಾಗದಲ್ಲಿ ಏನಾಗುತ್ತೆ, ನಿಮ್ಮ ಹಲ್ಲುಗಳೆಲ್ಲ ಉದುರೋಗ್ಬಿಟ್ಟು ಒಂದೊಂದೇ ಹೊಸ ಹಲ್ಲುಗಳು ಹುಟ್ಟುತ್ತೆ ಅಲ್ವಾ? ಸೊ ಈ ರೀತಿ ಹೊಸ ಹಲ್ಲುಗಳು ಹುಟ್ಟುತ್ತಲ್ವಾ? ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹಲ್ಲುಗಳು ಎಷ್ಟು ಇರುತ್ತೆ ಅಲ್ವಾ? ಆ ಇರೋ ಹಲ್ಲುಗಳು 6 to 12 ಇಯರ್ಸ್ ಅಲ್ಲಿ ಅಷ್ಟು ಒಂದೇ ಸರಿ ಬಿದ್ದೋಗುತ್ತಾ? ಇಲ್ಲ ಅಲ್ವಾ? ಒಂದೊಂದಾಗೆ ಬೀಳ್ತಾ ಹೋಗುತ್ತೆ. ಸೊ ಆ ಬಿದ್ದಂತ ಭಾಗ ಹಾಗೆ ಎಂಟಿ ಆಗಿರುತ್ತಾ? ಇಲ್ಲ ಅಲ್ವಾ? ಸೊ ಆ ಸ್ಪೇಸ್ ಅಲ್ಲಿ ಮತ್ತೆ ಒಂದೊಂದೇ ಹೊಸ ಹಲ್ಲುಗಳು ಹುಟ್ಟುತ್ತಾ ಬರುತ್ತೆ. ಓ, ನಮ್ಮ ಮ್ಯಾಮ್ ಹೇಳಿದ್ರು 6 to 12 ಇಯರ್ಸ್ ಅಲ್ಲಿ ನಮ್ಮ ಈ ಟೆಂಪ್ರವರಿ ಟೀತ್ ಅಷ್ಟು ಉದ್ರೋಗ್ಬಿಡುತ್ತೆ. ಅಷ್ಟು ಹೋಗ್ಬಿಟ್ರೆ ನೀವು ಹೆಂಗ್ ಕಾಣ್ತೀರಾ ಗೊತ್ತಲ್ವಾ? ಅಜ್ಜಿ ತಾತ ತರ ಕಾಣ್ತೀರಾ. ಸೊ ಅಷ್ಟು ಒಂದೇ ಸರಿಗೆ ಉದ್ರೋಗೋದಿಲ್ಲ, ಒಂದೊಂದಾಗೆ ಬೀಳ್ತಾ ಒಂದೊಂದಾಗೆ ಹೊಸ ಹಲ್ಲುಗಳು ಆ ಸ್ಪೇಸ್ ನ ಫಿಲ್ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿ ಆ ಗ್ಯಾಪ್ ನ ಹೊಸ ಹಲ್ಲುಗಳು ಫಿಲ್ ಮಾಡ್ತಾ ಹೋಗುತ್ತೆ ಅಲ್ವಾ? ದಿಸ್ ನ್ಯೂ ಸೆಟ್ ಆಫ್ ಟೀತ್ ಈಸ್ ಕಾಲ್ಡ್ ಪರ್ಮನೆಂಟ್ ಟೀತ್. ಗೊತ್ತಾಯ್ತಲ್ವಾ? ಈ 6 ರಿಂದ 12 ವರ್ಷದ ಈ ಒಂದು ಏಜ್ ಅಲ್ಲಿ ನಿಮ್ಗೆ ಇರ್ತಕ್ಕಂಥ ಏನು ಟೆಂಪ್ರವರಿ ಟೀತ್ಸ್ ಉದ್ರೋಗ್ಬಿಟ್ಟು ಆ ಭಾಗದಲ್ಲಿ ಹೊಸ ಒಂದೊಂದು ಹಲ್ಲುಗಳು ಹುಟ್ಟಾ ಬರುತ್ತೆ ಅಲ್ವಾ? ಸೊ ಈ ಒಂದು ಹಲ್ಲುಗಳನ್ನ ನಾವು ಏನಂತ ಕರಿತೀವಿ? ಪರ್ಮನೆಂಟ್ ಟೀತ್. ಅಂದ್ರೆ ಲೈಫ್ ಟೈಮ್ ಬರುತ್ತೆ ನಿಮ್ ಜೊತೆ. ಅಂದ್ರೆ ನಿಮ್ ನೋಡಿ, ಲೈಫ್ ಟೈಮ್ ಅಂದ್ರೆ ಮ್ಯಾಮ್ ನಮ್ ತಾತ ಅಜ್ಜಿಗೆ ಆಲ್ರೆಡಿ ಅಲ್ಲೆಲ್ಲ ಉದ್ರೋಗ್ಬಿಟ್ಟಿದೆ, ಅವ್ರೇನೋ ಬದುಕಿದ್ದಾರೆ, ಲೈಫ್ ಟೈಮ್ ಬರುತ್ತೆ ಅಂದ್ರಲ್ಲ ಅಂತ ನೀವು ಕೇಳ್ಬೋದು. ಇಲ್ಲ ಮಕ್ಳ, ನಾನು ಲೈಫ್ ಟೈಮ್ ಅಂತ ಹೇಳಿದೆ ಕೊನೆವರೆಗೂ. ಈಗ 60 ವರ್ಷಕ್ಕೆ ನಿಮ್ದು ಹಲ್ಲು ಅಷ್ಟು ಬಿದ್ದೋಯ್ತು ಅಂದ್ರೆ ಅಷ್ಟು ಆ ಹಲ್ಲಿನ ಒಂದು ಲೈಫ್ ಟೈಮ್ ಅಷ್ಟೇನೆ. ಸೊ ನಿಮ್ಮ ಕಡೆವರೆಗೂ ಎಷ್ಟು ಹಲ್ಲುಗಳಿರುತ್ತೋ ಅದೇನೆ ಪರ್ಮನೆಂಟ್. ಯಾವ ಏಜ್ ಆದ್ಮೇಲೆ 6 ರಿಂದ 12 ವರ್ಷ ಆದ್ಮೇಲೆ ಬರುತ್ತಲ್ಲ ಆ ಹಲ್ಲುಗಳ ಬಗ್ಗೆ ನಾನು ಹೇಳಿದ್ದು. ಇದನ್ನ ನಾವು ಏನಂತ ಕರಿತೀವಿ? ಪರ್ಮನೆಂಟ್ ಟೀತ್ ಅಂತ ಕರಿತೀವಿ ಅಂತ ನಾನು ಯೆಸ್ಟರ್ಡೇ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸೊ ಅದೇ ರೀತಿ ಇನ್ ದಿ ಏಜ್ ಆಫ್ 18 ಅಲ್ಲಿ ನಮ್ಗೆ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 6 ರಿಂದ 12 ವರ್ಷ ಏಜ್ ಅಲ್ಲಿ ಹಲ್ಲು ಬಿದ್ದೋಗಿ ಹೊಸ ಹಲ್ಲು ಬರುತ್ತೆ ಅಂತ ಹೇಳಿದೆ ಅಲ್ವಾ? ಎಷ್ಟು ಹಲ್ಲುಗಳು ಬರುತ್ತೆ ಮಕ್ಕಳ? ಮ್ಯಾಮ್ ಎಲ್ರಿಗೂ ಟೀತ್ ಟೋಟಲಿ 32 ಇದೆ ಅಂತ ನೀವು ಹೇಳ್ಬೋದು ಅಲ್ವಾ? 32 ಟೀತ್ಸ್ ಇರುತ್ತೆ. ಆದ್ರೆ ಇನ್ನು ಆಫ್ಟರ್ 6 to 12 ಇಯರ್ಸ್ ಆದ್ಮೇಲೆ ಬರ್ತಕ್ಕಂಥ ಪರ್ಮನೆಂಟ್ ಟೀತ್ ಎಷ್ಟಿರುತ್ತೆ ಚಿಲ್ಡ್ರನ್ಸ್ ಅಲ್ಲಿ? ಅಪ್ ಟು 15, 16 ಅಪ್ ಟು 17 ಇಯರ್ಸ್ ವರ್ಗು ಕೂಡ 28 ಟೀತ್ಸ್ ಇರುತ್ತೆ. ಎಷ್ಟಿರುತ್ತೆ? 28 ಟೀತ್ಸ್ ಇರುತ್ತೆ. ಆಫ್ಟರ್ ಯು ರೀಚ್ ದಿ 18 ಏಜ್ ಅಂದ್ರೆ ನೀವು ಅದಾದ ನಂತರ ನೀವು 18 ವರ್ಷ ಒಂದು ವಯಸ್ಸಿಗೆ ಬಂದಾಗ ನಿಮ್ಗೆ ಮತ್ತೆ ರಿಮೈನಿಂಗ್ ಎಷ್ಟು 32ಗೆ ಇನ್ನೂ ಎಷ್ಟು ರಿಮೈನಿಂಗ್ ಹಲ್ಲುಗಳು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು 32ಗೆ ಇನ್ನೂ 4 ಹಲ್ಲುಗಳು ನಿಮ್ಗೆ ಬೇಕಿದೆ ಅಲ್ವಾ? ಸೊ ಆ ಹಲ್ಲುಗಳು ಯಾವಾಗ ಬರುತ್ತೆ? after 18 or when you reach the
know. So that time you getting the new teeth. ಅಂದ್ರೆ ನೀವು ಹೊಸ ಹಲ್ಲುಗಳನ್ನ ಅಂದ್ರೆ 28 ಈ ಏಜ್ ಅಲ್ಲಿ ನಾನು ಹೇಳಿದ್ನಲ್ವಾ 18 ಮುಂಚೆ ಇರುತ್ತಲ್ವಾ ಆವಾಗ ನಿಮ್ಗೆ 28 ಹಲ್ಲುಗಳು ಇರುತ್ತವೆ. ಅಂದ್ರೆ ಚಿಲ್ಡ್ರನ್ಸ್ ಅಲ್ಲಿ ಮೋಸ್ಟ್ ಆಫ್ ಆಲ್ಸ್ ಈ ಹೈಸ್ಕೂಲ್ಸ್ ಎಲ್ಲ ಇರ್ತಿರಲ್ಲ ಅವಾಗೆಲ್ಲಾನು ಕೂಡ ಈ 28 ರೇಂಜಿಗೆ ಇರುತ್ತೆ. ಆಮೇಲೆ 18 ವರ್ಷ ಬಂದ್ಮೇಲೆ ನಿಮ್ಗೆ ಈ ಜಾಸ್ ಅಲ್ಲಿ ಇರ್ತಕ್ಕಂಥ ಈ ದವಡೆ ಭಾಗದಲ್ಲಿ ಮತ್ತೆ 4 ಎಕ್ಸ್ಟ್ರಾ ಹಲ್ಲುಗಳು ಬರುತ್ತೆ. ಈ ಕಡೆ 2 ಈ ಕಡೆ 2 ಇಲ್ಲ ಮೇಲ್ಭಾಗದಲ್ಲಿ ತುಂಬಾ ಪೇನ್ ಅಂತ ಈಗ ಫೀಲ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣಂದ್ರಿಗೆ ನಿಮ್ಮ ಅಕ್ಕಂದ್ರಿಗೆ ಇರ್ಬೋದು. ಮೇ ಬಿ ಆ ಎಕ್ಸ್ಟ್ರಾ 4 ಹಲ್ಲುಗಳು ನಿಮ್ಗೆ 18 ವರ್ಷ ಆದ್ಮೇಲೆ ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ? ವಿಸ್ಡಮ್ ಟೀತ್ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಸ್ಡಮ್ ಟೀತ್ ಅಂತ ಕರಿತೀವಿ. ಸೊ ನೀವು ಈ ಇಂಪಾರ್ಟೆಂಟ್ ಇರ್ತಕ್ಕಂಥ ಈ ವಿಸ್ಡಮ್ ಟೀತ್ ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅಂಡರ್ಲೈನ್ ಮಾಡ್ಕೊಂಡ್ರಿ ಅಲ್ವಾ? ಸೊ ಅರೌಂಡ್ ದಿ ಏಜ್ ಆಫ್ 18 years 4 more teeth start growing. These are called wisdom teeth. What is wisdom teeth ಅಂತ ಕ್ವಶನ್ ಕೇಳಿದ್ರೆ ನೀವು ಈಸಿಯಾಗಿ ಆನ್ಸರ್ ನ ಹೇಳ್ಬೋದು. ಟೆಸ್ಟ್ ಅಲ್ಲಿ ಕೇಳಿದ್ರೆ ಈಸಿಯಾಗಿ ಆನ್ಸರ್ ಅನ್ನ ಬರಿಬಹುದು. ಏನು? ವಾಟ್ ಈಸ್ ವಿಸ್ಡಮ್ ಟೀತ್? ಅರೌಂಡ್ ದಿ ಏಜ್ ಆಫ್ 18 years 4 more teeth start growing. These are called wisdom teeth ಅಲ್ವಾ? So next, an adult has 32 permanent teeth in all. ಆಮೇಲೆ ಈ ಅಡಲ್ಟ್ ಈ ಒಂದು ಪ್ರೌಢಾವಸ್ಥೆಗೆ ಬಂದ ಮೇಲೆ ಅಂದ್ರೆ ಈಗ 18 years ಆದ್ಮೇಲೆ ಎಕ್ಸ್ಟ್ರಾ 4 ಟೀತ್ಸ್ ಕೂಡ ಬಂದ್ವು. ಸೊ ಆಗ ಏನಾಯ್ತು? ಚಿಲ್ಡ್ರನ್ ಇದ್ದಾಗ 28 ಇತ್ತು, 18ಗೆ ರೀಚ್ ಆದಾಗ ಎಕ್ಸ್ಟ್ರಾ 4 ಟೀತ್ಸ್ ನಿಮ್ಗೆ ಗ್ರೋಯಿಂಗ್ ಆಯ್ತು. ಸೊ ಟೋಟಲಿ ಎಷ್ಟಾಯ್ತು? 32 ಟೀತ್ಸ್ ಆಯ್ತು. ಸೊ ಈ 32 ಟೀತ್ಸ್ ಈಗೆಲ್ಲ ನಿಮ್ಮ ಮನೇಲಿ ಅಪ್ಪ ಅಮ್ಮ ಇವ್ರು ಎಲ್ರಿಗೂ ಕೂಡ ಎಷ್ಟಾಗಿದೆ? 32. ಆಲ್ ಹ್ಯೂಮನ್ ಬೀಯಿಂಗ್ಸ್ ಗಾಟ್ 32 ಟೀತ್ ಅಲ್ವಾ? ಆಮೇಲೆ ಎಲ್ಲ ಒಬ್ಬ ಹ್ಯೂಮನ್ ಬೀಯಿಂಗ್ಸ್ಗೂ ಮನುಷ್ಯನಿಗೂ ಕೂಡ 32 ಹಲ್ಲುಗಳು ಪರ್ಮನೆಂಟ್ ಆಗಿ ಇರ್ತವೆ. ಗೊತ್ತಾಯ್ತಾ? ಸೊ ಚಿಲ್ಡ್ರನ್ಸ್ ಏಜ್ ಅಲ್ಲಿ ಬರೀತಿದ್ದೀನಿ ನೋಡಿ ಮಕ್ಕಳ. ಚಿಲ್ಡ್ರನ್ಸ್ ಇದ್ದಾಗ ಈ ಚಿಲ್ಡ್ರನ್ಸ್ ಇದ್ದಾಗ ನಿಮ್ಗೆ ಎಷ್ಟಿತ್ತು ಅಂದ್ರೆ ಹೈಸ್ಕೂಲ್ 128 ಟೀತ್ಸ್ ಇತ್ತು. ಆಮೇಲೆ ಇನ್ ಅರೌಂಡ್ ಏಜ್ 18 ಏಜ್ ಇದ್ದಾಗ 4 ಅಲ್ಸ್ ಎಕ್ಸ್ಟ್ರಾ 4 ಟೀತ್ ಅಲ್ವಾ? ಎಕ್ಸ್ಟ್ರಾ 4 ಟೀತ್ಸ್ ಆಯ್ತಲ್ವಾ? ಸೊ ಈಗ ಈ 28 ಪ್ಲಸ್ 4 ಎಷ್ಟಾಯ್ತು? 28 ಪ್ಲಸ್ 4 ಎಷ್ಟಾಯ್ತು? 32. ಕಾಮನ್ ಪೀಪಲ್ ಎಲ್ರಿಗೂ ಕಾಮನ್ ಆಗಿರ್ತಕ್ಕಂಥ ಒಂದು ಟೀತ್ಸ್ ಎಷ್ಟು? 32. ಗೊತ್ತಾಯ್ತಲ್ವಾ? ಸರಿ, ಇದಿಷ್ಟನ್ನ ನಾವು ಏನಂತ ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನಾವು ಇವತ್ತಿನ ಕ್ಲಾಸಲ್ಲಿ ಸ್ಟ್ರಕ್ಚರ್ ಆಫ್ ಟೂತ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಅದೇ ರೀತಿ ನಿನ್ನೆ ಕ್ಲಾಸಲ್ಲಿ ಮತ್ತೊಂದನ್ನ ಹೇಳಿದೆ. ಒನ್ ಅಲ್ ಸೆಟ್ ಅಲ್ಲಿ ಅಂದ್ರೆ ಈ ಅಪ್ಪರ್ ಸೆಟ್ ಅಲ್ಲಿ ಲೋಯರ್ ಸೆಟ್ ಅಲ್ಲಿ ಪರ್ ಸೆಟ್ ಹ್ಯಾವ್ 16 ಟೀತ್. ಅಂದ್ರೆ ಮೇಲಿನ ಸೆಟ್ ಅಲ್ಲಿ 16 ಟೀತ್ಸ್, ಕೆಳಗಿನ ಟೀತ್ ಅಲ್ಲಿ 16 ಟೀತ್ಸ್ ಹಲ್ಲುಗಳು ಇರುತ್ತೆ. ಇದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು ಮಕ್ಕಳ. ಸೊ ಟುಡೇ we have to discuss about the structure of a tooth. What we discussed today? Sorry, we discussed about the structure of tooth. This is the today's topic. So children, in this session we discussing the structure of a tooth. In page number 187. Page number 187. We are discussing the structure of a tooth. Okay. What we discussed today? Now, ಏನನ್ನ discuss ಮಾಡ್ತಿದೀವಿ? Structure of a tooth. Structure of a tooth.
structure S T R U C T U R E structure of a tooth. Structure of a tooth. ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಎ ಟೂತ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ ಮಕ್ಕಳ, ಏನು ಸ್ಟ್ರಕ್ಚರ್ ಆಫ್ ಎ ಟೀತ್ ಅಂದ್ರೆ ಏನು? ನಮ್ಮ ಮ್ಯಾಮ್ ಸ್ಟ್ರಕ್ಚರ್ ಆಫ್ ಎ ಟೀತ್ ಅಂತ ಹೇಳಿದ್ರು. ಏನು ಸ್ಟ್ರಕ್ಚರ್ ಆಫ್ ಎ ಟೀತ್ ಅಂದ್ರೆ? ಸೊ ಮಕ್ಕಳ, ಸ್ಟ್ರಕ್ಚರ್ ಆಫ್ ಎ ಟೀತ್ ನೋಡಿ, ಈ ಹಲ್ಲಿನ ಒಂದು ಸ್ಟ್ರಕ್ಚರ್ ಅನ್ನ ಅಂದ್ರೆ ರಚನೆಯನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ನ ನೋಡಿ ಮಕ್ಕಳ. ನಾನು ಎಲ್ಲಿ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ನೀಟಾಗಿ ನಿಮ್ಮ ಬುಕ್ಕನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ನಾನಿವಾಗ ಇಲ್ಲಿದ್ದ ಹೇಳ್ತಾ ಇದ್ದೀನಿ. ಓಕೆ, ಈವನ್ ದೋ ಡಿಫ್ರೆಂಟ್ ಟೀತ್ ಹ್ಯಾವ್ ಡಿಫ್ರೆಂಟ್ ಶೇಪ್ಸ್. ಈವನ್ ದೋ ಡಿಫ್ರೆಂಟ್ ಟೀತ್ ಹ್ಯಾವ್ ಡಿಫ್ರೆಂಟ್ shapes and sizes, they have the same basic structure. ನೋಡಿ ಮಕ್ಕಳ, even though different teeth have different shapes, different sizes ಅಲ್ವಾ? ಸೊ ನೋಡಿ, ಈ ಹಲ್ಲುಗಳೆಲ್ಲಾನು ಕೂಡ ಒಂದೇ ತರ ಇದಾವ? ಇಲ್ಲ ಅಲ್ವಾ? ಈ ಹಲ್ಲುಗಳೆಲ್ಲಾನು ಕೂಡ ಡಿಫ್ರೆಂಟ್ ಶೇಪ್ಸು, ಡಿಫ್ರೆಂಟ್ ಸೈಜ್. ಅಂದ್ರೆ ನೋಡಿ, ಈ ಟೀತ್ಗೆ ಕಂಪೇರ್ ಮಾಡಿದ್ರೆ ಏನಿದೆ? ಡಿಫ್ರೆಂಟ್ ಆಗಿದೆ ಅಲ್ವಾ? ಸೊ ಈ ರೀತಿ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಇದಾವೆ. ಎಲ್ಲ ಹಲ್ಲುಗಳನ್ನು ಕೂಡ ಒಂದೇ ರೀತಿ ಇಲ್ಲ ಅಲ್ವಾ? ಅಂಡ್ ನೆಕ್ಸ್ಟ್, they have the same basic structure. ನೋಡೋದಕ್ಕೆ ಹಲ್ಲುಗಳ ಒಂದು ಹೇಗಿದೆ? ಒಂದಕ್ಕಿಂತ ಒಂದು ಚೇಂಜ್ ಆಗಿದೆ, ಅಂದ್ರೆ ಡಿಫ್ರೆಂಟ್ ಆಗಿದೆ. ಸೈಜ್ ಅಲ್ಲಿ ಇರ್ಬೋದು, ಒಂದು ಉದ್ದ ಇದೆ, ಒಂದು ಚಿಕ್ಕದಿದೆ, ಒಂದು ಸ್ಟ್ರೈಟ್ ಆಗಿದೆ, ಒಂದು ಕೋರೆ ಆಗಿದೆ ಅಲ್ವಾ? ಸೊ ಈ ರೀತಿ ಡಿಫ್ರೆಂಟ್ ಅಲ್ಲಿ ಇದ್ರೂ ಕೂಡ ಬೇಸಿಕ್ಲಿ ದೇ ಹ್ಯಾವ್ ಸೇಮ್ ಸ್ಟ್ರಕ್ಚರ್. ಬೇಸಿಕ್ ಆಗಿ ಅದು ಸೇಮ್ ಆಗಿದೆ. ಅಂದ್ರೆ ಸೇಮ್ ಆಗಿ ಅಂದ್ರೆ ಒಂದೇ, ಅದರ ಒಂದು ಬೇಸಿಕ್, ಅದರ ಒಂದು ಮೂಲ ರಚನೆ ಒಂದೇ ಆಗಿರುತ್ತೆ ಅಲ್ವಾ? ಟೀತ್ಸ್, ಈ ಒಂದು ಹಲ್ಲು ಆಗೋದಕ್ಕೆ ಏನೇನು ಬೇಕು ಕಂಟೆಂಟ್ ಅದೆಲ್ಲನೂ ಕೂಡ ಎಲ್ಲ ಹಲ್ಲುಗಳಿಗೂ ಬೇಕಲ್ವಾ? ಅಂದ್ರೆ ಅದನ್ನೇ ನಾನು ಅದರ ಮೂಲ ಏನೋ, ಹಲ್ಲುಗಳು ಏನೇ ಡಿಫ್ರೆಂಟ್ ಸೈಜ್ ಇದ್ರು, ಡಿಫ್ರೆಂಟ್ ಶೇಪ್ಸ್ ಇದ್ರು ಕೂಡ ಅದರ ಒಂದು ಬೇಸಿಕ್ ಸ್ಟ್ರಕ್ಚರ್ ಏನಿದೆನೋ ಅದು ಒಂದು ಸ್ಟ್ರಕ್ಚರ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಒಂದು ಇದು ಏನಿದೆನೋ ಅದು ಎಲ್ಲದನ್ನು ಕೂಡ ಒಂದೇ ಆಗಿರುತ್ತೆ. ಅದರ ಮೂಲ ಒಂದೇ, ಅದರ ಬೇಸಿಕ್ ಸ್ಟ್ರಕ್ಚರು ಸೇಮ್ ಇರುತ್ತೆ. ಗೊತ್ತಾಯ್ತಲ್ವಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ 4 ಹಲ್ಲುಗಳಿದಾವೆ. ಈ 4 ಹಲ್ಲುಗಳು ಹಲ್ಲೇನೆ ಅಲ್ವಾ? ಈ ಹಲ್ಲಿದೆ ಅಲ್ವಾ? ಈ ಹಲ್ಲುಗಳು ಡಿಫ್ರೆಂಟ್ ಸೈಜ್ ಅಲ್ಲಿ ಇದೆ, ಡಿಫ್ರೆಂಟ್ ಶೇಪ್ ಅಲ್ಲಿ ಇದೆ, ಒಂದಕ್ಕಿಂತ ಒಂದು ಚೇಂಜ್ ಕಾಣ್ತಾ ಇದೆ. ಸೊ ಆದ್ರೆ ಈ 4 ಹಲ್ಲುಗಳು ಆಗೋದಿಕ್ಕೆ, ಅಂದ್ರೆ ಈ ಸ್ಟ್ರಕ್ಚರ್ ಆಗೋದಿಕ್ಕೆ ಎಲ್ಲ ಒಂದು ಕಂಟೆಂಟ್ ಅಂತ ಹೇಳ್ತೀನಿ ನಾನು. ಗೊತ್ತಾಯ್ತಾ? ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಎಲ್ಲಾನು ಕೂಡ ಏನಾಗಿದೆ? ಒಂದೇ ಆಗಿರುತ್ತೆ. ಅದ್ರ ಮೂಲ ಅದು. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ನಿಮಗೊಂದು ಉದಾಹರಣೆ ಕೊಡ್ತೀನಿ ಮಕ್ಕಳ. ಈಗ ಗಣಪತಿ ಮೂರ್ತಿ ಇರುತ್ತೆ. ಗಣಪತಿ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಅಲ್ಲಿ ಮಾಡಿರ್ತಾರೆ. ಆದ್ರೆ ಅದನ್ನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಥಿಂಗ್ಸ್ ಎರೆಮಣ್ಣು ಇರ್ಬೋದು, ನೀರ್ ಇರ್ಬೋದು, ಕಲರ್ ಇರ್ಬೋದು ಅಲ್ವಾ? ಕಲರ್ ಇರ್ಬೋದು, ಆಮೇಲೆ ಒಂದು ಶೇಪ್ ಅಪ್ ಕೊಡೋದಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವುಡ್ ಮೆಟೀರಿಯಲ್ಸ್ ಇರ್ಬೋದು. ಪ್ರತಿಯೊಂದನ್ನು ಕೂಡ ಸೇಮ್ ಎಲ್ಲ ಗಣಪತಿನೂ ಮಾಡೋದು ಈ ಒಂದು ಥಿಂಗ್ಸ್ ಇಂದಾನೆ. ಎರೆಮಣ್ಣು ಎಲ್ಲ ಗಣಪತಿ ಮಾಡಬೇಕು ಅಂದ್ರೆ ಎರೆಮಣ್ಣು ಬೇಕು. ಎಲ್ಲ ಗಣಪತಿ ನೀರು ಕೂಡ ಎಲ್ಲ ಗಣಪತಿ ಮಾಡೋದಕ್ಕೂ ನೀರು ಬೇಕು ಅಲ್ವಾ? ಎಲ್ಲ ಗಣಪತಿಗಳಿಗೂ ನಾವು ಪೇಂಟ್ ಮಾಡೋದಕ್ಕೆ ಕಲರ್ಸ್ ಬೇಕು ಅಲ್ವಾ? ಸೊ ಡಿಸೈನ್ ಮಾಡೋದಕ್ಕೆ ಕೆಲವೊಂದು ಟೂಲ್ಸ್ಗಳು ಕೂಡ ಬೇಕಾಗುತ್ತೆ. ಸೊ ಈ ರೀತಿ ಇರುವಾಗ ಈಗ ನಿಮಗೆ ಗೊತ್ತಾಯ್ತಲ್ವಾ? ಗಣಪತಿ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ, ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಇದೆ. ಆದ್ರೆ ಅಂದ್ರೆ ಒಂದಕ್ಕಿನ ವಿ ಕಂಪೇರ್ ಟು ಒನ್ ಗಾಡ್, ಈ ಅಂದ್ರೆ ಈ ಒಂದು
ಗಣಪತಿಗೆ ಕಂಪೇರ್ ಮಾಡಿದ್ರೆ ಇನ್ನೊಂದು ಗಣಪತಿ ಡಿಫ್ರೆಂಟ್ ಆಗಿ ಇದೆ ಮಕ್ಕಳ. ಸೊ ಈ ರೀತಿ ಡಿಫ್ರೆಂಟ್ ಆಗಿ ಇದೆ, ಆದ್ರೆ ಅದರ ಒಂದು ಬೇಸಿಕ್ ಸ್ಟ್ರಕ್ಚರ್ ಏನಿದೆಯೋ ಅದು ಮಾತ್ರ ಸೇಮ್ ಆಗಿ ಇದೆ. ಅಂದ್ರೆ ಬೇಸಿಕ್ ಅದರ ಮೂಲ ಮಾತ್ರ ಒಂದೇ ಆಗಿರುತ್ತೆ. ಸೊ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್, ಇಫ್ ವಿ ಲುಕ್ ಇನ್ ಎ ಮಿರರ್ ವಿ ಕ್ಯಾನ್ ಸಿ ಅವರ್ ಟೀತ್, ಬಟ್ ವಾಟ್ ವಿ ಸಿ is not our entire tooth. It is only a part that is visible to us. ಅಲ್ವಾ ಮಕ್ಕಳ? ಆದ್ರೆ ಈ ಒಂದು ಹಲ್ಲುಗಳನ್ನು ನಾವು ಒಂದು ಮಿರರ್ ಮುಂದೆ ನೀವು ನಿಂತ್ಕೊಂಡು ಹಲ್ಲುಗಳನ್ನ ನೋಡ್ಕೊಳ್ಳಿ, ಎಷ್ಟು ಹಲ್ಲುಗಳು ನಿಮಗೆ ಕಾಣಿಸುತ್ತೆ? ಅಷ್ಟನ್ನು ಇಲ್ಲಿಂದ ಇಲ್ಲಿವರೆಗೂ ನೋಡ್ಕೊತೀರಾ? ಇಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂತೀರಾ? ಇಲ್ಲ ತಾನೆ. ಹೆಂಗ್ ನೋಡ್ಕೊಂತೀರಾ? ನೀವು ಕೇವಲ ಕಣ್ಣಿಗೆ ಕಾಣಿಸ್ತಕ್ಕಂಥ ಈ ಇಷ್ಟು ಹಲ್ಲುಗಳನ್ನ ಮಾತ್ರ ನೋಡ್ಕೊಳ್ಳೋದಿಕ್ಕೆ ಸಾಧ್ಯ ಇರುತ್ತೆ. ಈ ಸೈಡಲ್ಲಿ ಇರೋವೆಲ್ಲ ನಮಗೆ ಕಾಣಿಸೋದಿಲ್ಲ ಅಲ್ವಾ? ಸೊ ಅದೇ ರೀತಿ ನಾವು ಭೌತಿಕವಾಗಿ ನಮ್ಮ ಕಣ್ಣಿಗೆ ವಿಸಿಬಲ್ ಆಗ್ತಕ್ಕಂಥದ್ದು ಈ ಫ್ರಂಟ್ ಅಲ್ಲಿ ಇರ್ತಕ್ಕಂಥ ಟೀಸ್ ಮಾತ್ರ ನಾವೆಲ್ಲ ಹಲ್ಲುಗಳನ್ನ ಮಿರರ್ ಅಲ್ಲಿ ನಿಂತ್ಕೊಂಡು ನೋಡೋದಿಕ್ಕೆ ಆಗೋದಿಲ್ಲ. ಅದೇ ರೀತಿ ಹಲ್ಲುಗಳು ಡಿಫ್ರೆಂಟ್ ಶೇಪ್ ಅಲ್ಲಿ ಇರ್ಬೋದು, ಡಿಫ್ರೆಂಟ್ ಸೈಜ್ ಅಲ್ಲಿ ಇರ್ಬೋದು, ಆದ್ರೆ ಅದರ ಒಂದು ಸ್ಟ್ರಕ್ಚರ್ ಮಾತ್ರ ಒಂದೇ ಆಗಿರುತ್ತೆ ಅಲ್ವಾ? ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ನಾನು ತಿಳ್ಕೊಂತೀನಿ. ನೆಕ್ಸ್ಟ್, even though different teeth have different shapes and sizes, they have the same basic structure. ಗೊತ್ತಾಯ್ತಲ್ವಾ ನಿಮ್ಗೆ ಇದು? ಸೊ ನೆಕ್ಸ್ಟ್, our teeth grow out of the soft pink gums. ಗಮ್ಸ್ ಅಂದ್ರೆ ಏನು? ಗಮ್ಸ್ ಅಂದ್ರೆ ಏನು? ಒಸಡು ಇದೆ ಅಲ್ಲಪ್ಪ, ಈ ಪಿಂಕ್ ಕಲರ್ ಮೇಲೆ ಸ್ಕಿನ್ ಇದೆ ಅಲ್ವಾ, ಈ ಪಿಂಕ್ ಕಲರ್ ಸ್ಕಿನ್ ಇದೆ ಅಲ್ವಾ, ಸೊ ಅದನ್ನ ನಾವು ಗಮ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಗಮ್ಸ್ ಅಂದ್ರೆ ಈ ಒಸಡು ಅಂದ್ರೆ ಚರ್ಮ ಇದೆ ಅಲ್ವಾ, ಈ ಚರ್ಮ ಹಲ್ಲುಗಳ ಮೇಲೆ ಕೆಳಗಡೆ ಪಿಂಕ್ ಕಲರ್, ಅದನ್ನ ನಾವು ಗಮ್ಸ್ ಅಂತ ಕರಿತೀವಿ. ಸೊ our teeth have pink soft gums. ಅಂದ್ರೆ ಪಿಂಕ್ ಕಲರ್ ಇರ್ತಕ್ಕಂಥ ಒಂದು ಸಾಫ್ಟ್, ಈ ಸಾಫ್ಟ್ ಆಗಿದೆ ಅಲ್ವಾ, ಪಿಂಕ್ ಕಲರ್ ಆಗಿರ್ತಕ್ಕಂಥ ಒಂದು ಸಾಫ್ಟ್ ಗಮ್ ಅನ್ನ ಹೊಂದಿದೆ. ಸೊ ಈ ಒಂದು ಸಾಫ್ಟ್ ಗಮ್ ಇದೆ ಅಲ್ವಾ, ಪಿಂಕ್ ಕಲರ್ ಸ್ಕಿನ್, ಅದರ ಒಳಗಡೆ ಹಲ್ಲುಗಳು ಬೆಳೆಯುತ್ತೆ. ಸೊ ನಮ್ಮ ಟೀತ್ಗಳು ಈ ಪಿಂಕ್ ಕಲರ್ ಇರ್ತಕ್ಕಂಥ ಒಂದು ಸ್ಕಿನ್ ಅನ್ನ ಅಂದ್ರೆ ಒಸಡನ್ನ ಹೊಂದಿದೆ. ಈ ಒಸಡಿನಲ್ಲಿ ನಮಗೆ ಹಲ್ಲುಗಳು ಬೆಳೆಯುತ್ತೆ, ಹುಟ್ಟುತ್ತೆ. ಸೊ ಗಮ್ಸ್ ಹೋಲ್ಡ್ ಅವರ್ ಟೀತ್. ಈ ಒಂದು ಗಮ್ಸ್, ಈ ಪಿಂಕ್ ಸ್ಕಿನ್ ಏನಿದೆನಾ ಈ ಹಲ್ಲಿನ ಮೇಲೆ ಕೆಳಗಿನ ಭಾಗದಲ್ಲಿ, ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ಸ್ ನೋಡಿ, ಇಲ್ಲಿ ಈ ಟೀತ್ಸ್ ಕಾಣ್ತಾ ಇದೆ ಅಲ್ವಾ, ಟೀತ್ ಮೇಲೆ ಪಿಂಕ್ ಕಲರ್ ಸ್ಕಿನ್ ಕಾಣ್ತಾ ಇದೆ ಅಲ್ವಾ, ಸೊ ಇದ್ರೊಳಗಡೆನೆ ಹಲ್ಲುಗಳು ಬೆಳೆಯೋದು. ಆಮೇಲೆ ಈ ಒಂದು ಗಮ್ಸ್ ಹಲ್ಲುಗಳನ್ನ ಬಿಗಿಯಾಗಿ ಹಿಡಿದಿಟ್ಟು ಕೊಳ್ತವೆ. ಇಲ್ಲಾಂದ್ರೆ ಆ ಒಂದು ಗಮ್ ಇರ್ಲಿಲ್ಲ ಅಂದ್ರೆ ಹಲ್ ಸೆಟ್ ಉದುರೋಗ್ತಿತ್ತು ಅಲ್ವಾ, ಸೊ ಅದು ಬಿಗಿಯಾಗಿ ಇಟ್ಕೊಂಡಿದೆ. ಸೊ ಎ ಟೂತ್ ಈಸ್ ಬೇಸಿಕ್ಲಿ ಮೇಡ್ ಅಪ್ ಆಫ್ 3 parts. A tooth is basically made up of 3 parts. ಈ ಒಂದು ಹಲ್ಲುಗಳ ಈ ಒಂದು ಹಲ್ಲುಗಳನ್ನ ನಾವು 3 ಭಾಗಗಳಲ್ಲಿ ಅಂದ್ರೆ ವಿ ಡಿವೈಡೆಡ್ ಇಂಟು 3 parts. ಏನು ಅಂದ್ರೆ ದಿ ಫಸ್ಟ್ ಒನ್ ದಿ ಕ್ರೌನ್, ದಿ ನೆಕ್ ಅಂಡ್ ದಿ ರೂಟ್. ಈ ಹಲ್ಲುಗಳನ್ನ ನಾವು 3 ಭಾಗಗಳಾಗಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಕ್ರೌನು, ಸೆಕೆಂಡ್ ಒನ್ ನೆಕ್, ಮತ್ತೆ ಥರ್ಡ್ ಒನ್ ರೂಟ್ ಅಂತ ಹೇಳಿ. ಸೊ ನೋಡಿ ಚಿಲ್ಡ್ರನ್ಸ್, ವಿ ಮೇಡ್ ಅಪ್ ಆಫ್ basically made up of 3 parts. Made up of 3 parts ಅಲ್ವಾ?
ಪಾರ್ಟ್ಸ್. ಈ ರೀತಿ 3 ಪಾರ್ಟ್ಸ್ ಅನ್ನ ಮಾಡ್ತೀವಿ. ಫಸ್ಟ್ ಒನ್ ಯಾವುದು? ದಿ ಕ್ರೌನ್. ಓಕೆ, ಕ್ರೌನ್. ಕ್ರೌನ್ ಅಂತ ಕರಿತೀವಿ. ಸೆಕೆಂಡ್ ಒನ್ ನೆಕ್ ಅಂತ ಕರಿತೀವಿ ಅಲ್ವಾ? ಥರ್ಡ್ ಒನ್ ಏನಂತ ಕರಿತೀವಿ? ಥರ್ಡ್ ಒನ್ ರೂಟ್ ಅಂತ ಕರಿತೀವಿ. ರೂಟ್ ಅಂತ ಕರಿತೀವಿ. ಕ್ರೌನ್ ಅಂದ್ರೆ ಏನು? ಈ ಹಲ್ಲಿನ, ಈಗ ಫಾರ್ ಎಕ್ಸಾಂಪಲ್ ಈಗ ಅದನ್ನ ಮುಂದೆ ಹೇಳ್ತೀನಿ ನೋಡಿ ಮಕ್ಕಳ. ಸೊ ದ ಪಾರ್ಟ್ ಆಫ್ ಎ ಟೂತ್ ವಿಚ್ ಈಸ್ ಔಟ್ಸೈಡ್ ದಿ ಗಮ್ ಈಸ್ ನೋನ್ ಆಸ್ ಕ್ರೌನ್. ಅಂಡರ್ಲೈನ್ ದಿಸ್ ಪಾಯಿಂಟ್ ಚಿಲ್ಡ್ರನ್ಸ್. ನೋಡಿ, ದ ಪಾರ್ಟ್ ಆಫ್ ಎ ಟೂತ್ ವಿಚ್ ಈಸ್ ಔಟ್ಸೈಡ್ ದಿ ಗಮ್ ಈಸ್ ನೋನ್ ಆಸ್ ಕ್ರೌನ್. ಅಂದ್ರೆ ಈ ಗಮ್, ಈ ಒಸಡಿನಿಂದ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಮಕ್ಕಳ, ಈ ಒಸಡಿನಿಂದ ಈ ಪಿಂಕ್ ಕಲರ್ ಗಮ್ಮಿಂದ ಹೊರಗೆ ಕಾಣ್ತಾ ಇದೆ ಅಲ್ವಾ? ಸೊ ಇದನ್ನ ನಾವೇನಂತ ಕರಿತೀವಿ? ಕ್ರೌನ್ ಅಂತ ಕರಿತೀವಿ. ಅದೇ ರೀತಿ ಇನ್ಸೈಡ್ ಆಫ್ ದಿ ಗಮ್, ಈ ಒಂದು ಪಿಂಕ್ ಗಮ್ ಒಳಗಡೆ ಇರ್ತಕ್ಕಂಥ ಹಲ್ಲನ್ನ ನಾವು ನೆಕ್ ಅಂತ ಕರಿತೀವಿ. ಓಕೆನಾ? ಸೊ ಅದೇ ರೀತಿ ವೈಟ್ ಪಾರ್ಟ್ ವಿಚ್ ಈಸ್ ಇನ್ಸೈಡ್ ದಿ ಗಮ್ ಈಸ್ ನೋನ್ ಆಸ್ ದಿ ರೂಟ್. ಅಂದ್ರೆ ಈ ಒಂದು ಇನ್ಸೈಡ್ ದಿ ಗಮ್ ಅಂದ್ರೆ ಈ ಕೆಳಗೆ ಹಲ್ಲುಗಳಲ್ಲಿ ಒಳಗಡೆ ಇರ್ತಕ್ಕಂತಹ ಹಲ್ಲನ್ನ ನಾವು ಏನು ನೆಕ್ ಅಂತ ಕರೆದ್ವಿ. ಅಂದ್ರೆ ಈ ಗಮ್ನ ಒಂದು ಹತ್ತಿರ ಇರ್ತಕ್ಕಂಥದ್ದನ್ನ, ಔಟ್ಸೈಡ್ ಬಂದಿರ್ತಕ್ಕಂಥದನ್ನ ಕ್ರೌನ್ ಅಂತ ಕರೆದ್ವಿ. ಅದೇ ರೀತಿ ಈ ಗಮ್ ಒಳಗಡೆ ಹಾಳದಲ್ಲಿ ಇರ್ತಕ್ಕಂಥ ಒಂದು ನಾವು ಏನಂತ ಕರೆದ್ವಿ? ರೂಟ್ಸ್ ಅಂತ ಕರಿದ್ವಿ. ಹಲ್ಲಿನ ಬೇರೆ ನೋಡಿ, ಈ ಹಲ್ಲುಗಳು ನೀವು ಏನಾದ್ರೂ ಫಾರ್ ಎಕ್ಸಾಂಪಲ್ ಬಿದ್ದಾಗ, ಹಲ್ಲು ಮುರ್ಕೊಂಡಾಗ ಈ ರೂಟ್ ಸಮೇತ ಹಲ್ಲು ಹೊರಗಡೆ ಬಂತು ಅಂದ್ರೆ ನಿಮ್ಗೆ ಆ ಭಾಗದಲ್ಲಿ ಹಲ್ಲು ಹುಟ್ಟೋದಿಲ್ಲ. ಯಾಕೆಂದ್ರೆ ಆ ಬೇರುಗಳು ನಮಗೆ ಹೊಸ ಹಲ್ಲು ಹುಟ್ಟೋದಿಕ್ಕೆ ಆ ರೂಟ್ಸ್ ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ಆ ಬಿದ್ದಾಗ ಆ ಹಲ್ಲು ಸಡನ್ ಆಗಿ ಹೊರಗಡೆ ಬಿತ್ತು ಅಂದ್ರೆ ಫುಲ್ ನಿಮ್ಮ ಹಲ್ಲು ಬೇರು ಸಮೇತ ಬಂದ್ಬಿಟ್ಟಿದೆ ಅಂದ್ರೆ ತಳಭಾಗದಿಂದ ಕಿತ್ಕೊಂಡ್ ಬಂದ್ಬಿಡ್ತು ಅಂದ್ರೆ ನಿಮ್ಗೆ ಹೊಸ ಹಲ್ಲು ಹುಟ್ಟೋದಿಲ್ಲ. ಅದಕ್ಕೆ ನಿಮ್ಗೆ ಆ ರೀತಿಯ ರೂಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ರೂಟ್ಸ್ ಹೊಸ ಹಲ್ಲು ಬೆಳೆಯೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಸೊ ಇವಾಗ ಗೊತ್ತಾಯ್ತಲ್ವಾ? ಕ್ರೌನ್ ಅಂದ್ರೆ ಈ ಹೊರಗಡೆ ಕಾಣ್ತಾ ಇರೋ ಹಲ್ಲನ್ನ ಕ್ರೌನ್ ಅಂತೀವಿ. ಈ ಒಂದು ಗಮ್ನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಭಾಗವನ್ನ ನೆಕ್ ಅಂತೀವಿ. ಈ ಗಮ್ನ ಒಳಗಡೆ ಇರ್ತಕ್ಕಂಥದ್ದನ್ನ ನಾವು ರೂಟ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಲ್ವಾ? ಸೊ ಬೇಸಿಕ್ಲಿ ವಿ ಮೇಡ್ ಅಪ್ ಆಫ್ ದಿ 3 ಪಾರ್ಟ್ಸ್. ಗೊತ್ತಾಯ್ತಾ? ನಮ್ಮ ಈ ಗಮ್ಸ್ ಅಲ್ಲಿ ಇರ್ತಕ್ಕಂಥ ಹಲ್ಲನ್ನ ನಾವು 3 ಭಾಗಗಳಾಗಿ ಡಿವೈಡ್ ಮಾಡಿದ್ವಿ. ಒಂದು ಕ್ರೌನು, ಸೆಕೆಂಡ್ ಒನ್ ನೆಕ್ಕು, ಥರ್ಡ್ ಒನ್ ರೂಟ್. ಸೊ ಈ ರೀತಿ ನಾವು 3 ಪಾರ್ಟ್ಸ್ ಅನ್ನ ಮಾಡಿದ್ವಿ. 3 ಪಾರ್ಟ್ಸ್ ಮಾಡಿದಾಗ ಹಲ್ಲಿನ ಹೊರಭಾಗವನ್ನ ಕ್ರೌನ್ ಅಂತ ಕರೆದ್ವಿ. ಈ ಗಮ್ಸ್ ನ ಹತ್ತಿರವಾಗಿರ್ತಕ್ಕಂಥದ್ದನ್ನ ನೆಕ್ ಅಂತ ಕರೆದ್ವಿ. ಅದರ ಒಳಗಡೆ ಆ ಗಮ್ಸ್ ನ ಆಳದಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಹೊಸಡು ಇದೆ ಅಂದ್ರೆ ಇದ್ರ ಒಳಗಡೆ ಫುಲ್ ಇರ್ತಕ್ಕಂಥದ್ದನ್ನ ನಾವು ರೂಟ್ಸ್ ಅಂತ ಹೇಳಿ ಕರೆದ್ವಿ. ಗೊತ್ತಾಯ್ತಾ? ಹಲ್ಲಿನ ಬೇರುಗಳು ಅಂತ ಹೇಳ್ತೀವಿ ಅದನ್ನ. ಸೊ ಗೊತ್ತಾಯ್ತಾ ಮಕ್ಕಳ? ಸೊ ಅದೇ ರೀತಿ ದ ನೆಕ್ ಲೈಸ್ ಬಿಟ್ವೀನ್ ದಿ ಕ್ರೌನ್ ಅಂಡ್ ದಿ ರೂಟ್. ಇವಾಗ ಗೊತ್ತಾಯ್ತಾ? ಈ ಒಂದು ನೆಕ್ ಇದೆ ಅಲ್ವಾ, ನೆಕ್, ಈ ಕ್ರೌನ್ ಮತ್ತೆ ರೂಟ್. ರೂಟ್ ಎಲ್ಲಿ ಬರುತ್ತೆ? ಆಳದಲ್ಲಿ, ಫುಲ್ ತಳಭಾಗದಲ್ಲಿ, ಗಮ್ಸ್ ನ ಫುಲ್ ಲೋಯರ್ ಪಾರ್ಟ್ ಅಲ್ಲಿ ಬರುತ್ತೆ, ಈ ಒಂದು ಪಾರ್ಟ್ ಅಲ್ಲಿ. ಸೊ ಅದೇ ರೀತಿ ರೂಟ್ ಕೆಳಗಿನ ಪಾರ್ಟ್ ಅಲ್ಲಿ ಬರುತ್ತೆ. ಕ್ರೌನ್ ಮೇಲೆ ಹುಟ್ಬಿಟ್ಟಾಗೆ ನಮಗೆ ಕಾಣಿಸುತ್ತೆ. ಈ ನೆಕ್ ಈ ಆಳದಲ್ಲಿ ಇರ್ತಕ್ಕಂಥ, ನೋಡಿ ಹೆಂಗೆ ಆಳದಲ್ಲಿ ಇದೆ ಅಲ್ವಾ? ಸೊ ಇಲ್ಲಿ ನಮ್ಗೆ ನೋಡಿ ರೂಟು ಇಲ್ಲಿದೆ, ಮೇಲೆ ಹಲ್ಲು ಕಾಣ್ತಾ ಇದೆ. ಈ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಇದನ್ನ ನಾವು ನೆಕ್ ಅಂತ ಕರೆದ್ವಿ. ಮಕ್ಕಳ ಗೊತ್ತಾಯ್ತಾ ನಿಮಗೆ ಕ್ರೌನ್, ನೆಕ್, ರೂಟ್ ಬಗ್ಗೆ? ಸೊ ಅದೇ ರೀತಿ ನಿಮಗೆ ಈ ಸ್ಟ್ರಕ್ಚರ್ ಆಫ್ ಎ ಟೂತ್ ಅಂದ್ರೆ ಓಲ್ ಲೆಸನ್, ಈ ಒಂದು ಇವತ್ತಿನ ಡಿಸ್ಕಸ್ ಟಾಪಿಕ್ ಸ್ಟ್ರಕ್ಚರ್ ಆಫ್ ಎ ಟೂತ್ ಅಲ್ಲಿ ನಾನು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಅಂದ್ರೆ ನಮ್ಮ ನೋಡಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಈ ಹಲ್ಲುಗಳು ನಮಗೆ ಪಿಂಕ್ ಗಮ್ಸ್ ಅಂದ್ರೆ ಈ ಹೊಸಡನ್ನು ನಾವು ಗಮ್ಸ್ ಅಂತ ಕರಿತೀವಿ. ಸೊ ಈ ಗಮ್ಸ್ ಹಲ್ಲುಗಳನ್ನ ಬಿಗಿಯಾಗಿ ಹಿಡಿದು ಇಟ್ಕೊಂಡಿರುತ್ತೆ. ಸೊ ಈ ಹಲ್ಲುಗಳನ್ನ ನಾವು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂತೀವಿ. ಅಂದ್ರೆ ಅದನ್ನ ನಾವು ಕ್ರೌನು, ನೆಕ್, ರೂಟ್ ಅಂತ ಕರಿತೀವಿ.
ಹೊರಗೆ ಕಾಣ್ತಕ್ಕಂಥದ್ದನ್ನ ಕ್ರೌನ್ ಅಂತ ಕರಿತೀವಿ. ಈ ತಳಭಾಗದಲ್ಲಿ ಇರ್ತಕ್ಕಂಥದ್ದನ್ನ ನಾವು ರೂಟ್ ಅಂತ ಕರಿತೀವಿ. ತಳಭಾಗ ಅಂದ್ರೆ ಇಲ್ಲ ಅಷ್ಟೇ ಅಲ್ಲ, ಈ ಮೇಲೂ ಅಷ್ಟೇ, ಇಲ್ಲೆಲ್ಲ ಇದೆ ಅಲ್ವಾ, ಅಲ್ಲಿನ ಮೇಲು ಒಸಡಿನ ಒಳಗಡೆ ಇರ್ತಕ್ಕಂಥದ್ದನ್ನ ನಾವು ರೂಟ್ ಅಂತ ಕರಿತೀವಿ. ಎರಡರ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಒಸಡಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಮಧ್ಯಭಾಗದಲ್ಲಿ ಇರುತ್ತಲ್ಲ ಅದನ್ನ ನಾವು ನೆಕ್ ಅಂತ ಕರಿತೀವಿ. ಸೊ ಹಲ್ಲುಗಳು ಎಷ್ಟೇ ಡಿಫ್ರೆಂಟ್ ಶೇಪಲ್ಲಿ ಇದ್ರೂ ಸೈಜಲ್ಲಿ ಇದ್ರೂ ಕೂಡ ಅದರ ಒಂದು ಸ್ಟ್ರಕ್ಚರು, ಬೇಸಿಕ್ ಸ್ಟ್ರಕ್ಚರು ಸೇಮ್ ಆಗೇ ಇರುತ್ತೆ, ಅಂದರೆ ಒಂದೇ ಆಗಿರುತ್ತೆ. ಇದು ಈ ಎಲ್ಲ ಒಂದು ಇನ್ಫಾರ್ಮೇಶನ್ ರಿಲೇಟೆಡ್ ಟು ಸ್ಟ್ರಕ್ಚರ್ ಆಫ್ ಟೂತ್ಗೆ ಸಂಬಂಧಪಟ್ಟಿದ್ದು. ಸೊ ಮಕ್ಕಳ ಎಲ್ಲರೂ ಕೂಡ ಈ ಸ್ಟ್ರಕ್ಚರ್ ಆಫ್ ಟೂತ್ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸನ್ನು ನಿಲ್ಲಿಸಿದ್ದೀನಿ. ಇಲ್ಲಿಗೆ ನೀವು ನಿಮ್ಮ ಪೆನ್ಸಿಲಿಂದ ಅಥವಾ ಪೆನ್ನಿಂದ ಮಾರ್ಕ್ ಮಾಡಿ, ಅಂದರೆ ಒಂದು ಟಿಕ್ ಮಾರ್ಕ್ನ ಹಾಕೊಳ್ಳಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಮ್ಮ ಈ ಟೀತ್ ಆ್ಯಂಡ್ ಟಂಗ್ ಲೆಸನ್ನ ಮುಂದಿನ ಪಾರ್ಟು ಲೇಯರ್ ಆಫ್ ಎ ಟೂತ್ ಇದೆ ಅಲ್ವಾ, ಲೇಯರ್ ಆಫ್ ಟೂತ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಮಕ್ಕಳ. ಸೊ ಇವತ್ತಿನ ಕ್ಲಾಸ್ ನಾನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.